ಡಾಕ್ಟ್ರೆ, ಸಂಕ್ರಾಂತಿ ಹಬ್ಬಕ್ಕೆ ಮತ್ತೆ ಎಳ್ಳು ಬೆಲ್ಲ ತಿನ್ನೋದಕ್ಕೆ ಏನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ? ಎಸ್, ಡೆಫಿನೆಟ್ಲಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಏನಪ್ಪಾ ಅಂತಂದ್ರೆ ತಿಲವಸ್ನಿಗ್ಧ ಮನೋಸ್ತು ವಾಣ್ಯ ಗುಡ ಮಾಧುರ್ಯಂ ತಿಲಗುಡ ಲಡ್ಡು ಕವತ್ ಸಂಬಂಧೇಸ್ತು ಸುವೃತ್ತಂ ಅಂತಂದ್ರೆ ಈ ಎಳ್ಳಿನಷ್ಟೇ ನಮ್ಮ ಮನಸ್ಸು ಸ್ನೇಹಿತವಾಗಿರ್ಬೇಕು, ಮತ್ತೆ ನಾವು ಮಾತಾಡುವಂತ ಮಾತು ಈ ಗುಡ ಅಂತಂದ್ರೆ ಬೆಲ್ಲದಷ್ಟೇ ಸಿಹಿ ಆಗಿರ್ಬೇಕು, ಮತ್ತೆ ನಮ್ಮ ಸಂಬಂಧಗಳು ತಿಲಗುಡ ಲಡ್ಡು ಕವತ್ ಅಂದ್ರೆ ಈ ಎಳ್ಳು ಬೆಲ್ಲದ ಉಂಡೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತಲ್ಲ ಅದೇ ರೀತಿ ನಮ್ಮ ಸಂಬಂಧಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತದೆ ಈ ಶ್ಲೋಕ. ಆಯುರ್ವೇದದ ಪ್ರಕಾರ ಈ ಸೀಸನ್ ನಲ್ಲಿ ನಮ್ಮ ಜಠರಾಗ್ನಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈ ಸೀಸನ್ ನಲ್ಲಿ ನಾವು ಕಡಲೆಕಾಯಿ ಬೀಜ ಆಗಿರ್ಬೋದು, ಎಳ್ಳಿನ ಉಂಡೆ ಆಗಿರ್ಬೋದು, ಮತ್ತೆ ಈ ಕೊಬ್ಬರಿಯನ್ನ ಹೆಚ್ಚಾಗಿ ಯೂಸ್ ಮಾಡಲೇಬೇಕು. ಈ ಹಬ್ಬದ ದಿವಸ ಮಾತ್ರ ಅಲ್ಲ, ಈ ಸೀಸನ್ ಮುಗಿಯೋವರೆಗೂ. ಯಾಕೆ ಅಂತಂದ್ರೆ ಎಳ್ಳಲ್ಲಿ 50% ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ಅದು ನಮ್ಮ ಬಾಡಿಯಲ್ಲಿರೋ ಹೀಟ್ ನ ಮೇಂಟೈನ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಐರನ್ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ, ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ನಮ್ಮ ಬಾಡಿಯನ್ನ ವಾರ್ಮ್ ಆಗಿಡಕ್ಕೆ ಮತ್ತೆ ಈ ಸೀಸನ್ ಅಲ್ಲಿ ಬರುವಂತ ಕಾಯಿಲೆಗಳಿಂದ ನಮ್ಮ ಬಾಡಿನ ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈ ಸೀಸನ್ ಅಲ್ಲಿ ಕಾಡುವಂತಹ ಸ್ಕಿನ್ ರ್ಯಾಶಸ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ನಿಮ್ಮ ತುಟಿ ಒಡೆಯುವಂತದ್ದಾಗಿರ್ಬೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಈ ಎಳ್ಳು ಬೆಲ್ಲ ತುಂಬಾ ಸಹಾಯ ಮಾಡುತ್ತೆ. ಸೊ ಇವತ್ತಷ್ಟೇ ಅಲ್ಲ, ಈ ಚಳಿಗಾಲ ಪೂರ್ತಿ ನಾವು ಎಳ್ಳೂಟೆನ ತೆಗೆದುಕೊಂಡ್ರೆ ನಮ್ಗೆ ಈ ಸೀಸನ್ ಅಲ್ಲಿ ಬರುವಂತ ಎಲ್ಲಾ ಡಿಸೀಸ್ ಅನ್ನು ಪ್ರಿವೆಂಟ್ ಮಾಡಬಹುದು. ಹಾಗಾಗಿ ನಮ್ಮ ಸಂಕ್ರಾಂತಿ ವೈಜ್ಞಾನಿಕವೇ ಹೌದು.